ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ. ನಾವು ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಾಗಿ ಕಾಯಿ, ಒಂದು ಟೊಮೊಟೊ ತಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಂದು ಚಿಕ್ಕದು 2 ಈರುಳ್ಳಿ, ಸ್ವಲ್ಪ ಕಡಲೆ, ಒಂದು 3 ಚಮಚ ಖಾರದ ಪುಡಿ, ಸ್ವಲ್ಪ ಪುದೀನ, ಸ್ವಲ್ಪ ಧನಿಯಾ, ಆಮೇಲೆ ಸಬ್ಬಗೆ ಸೊಪ್ಪು, ಚಿಕ್ಕದು 2 ಟೊಮೊಟೊ, ಮೂಲಂಗಿ, ಒಂದು ಸ್ವಲ್ಪ ಬೀನಿಸು, ಒಂದು ಆಲೂಗೆಡ್ಡೆ. ಇದು ನಮ್ಮ ಹುಡುಗನಿಗೆ ಇಷ್ಟ ಅಂತೇಳಿ ಆಲೂಗೆಡ್ಡೆ ಹಾಕ್ತೀನಿ. ನಾನು ಈ ಥರ 3 ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ. ನನಗೆ ಇದು 3 ಥರ ಬೇಳೆ ಮಿಕ್ಸ್ ಮಾಡೋ ಚೆನ್ನಾಗಿರುತ್ತೆ. ತೊಗರಿಬೇಳೆ ಮತ್ತು ಹೆಸರು ಬೇಳೆ, ಒಂದು ಮೊಸರು ದಾಲ್ ಅಂತೇಳಿ 3 ಥರ. ನಾನು ಮೊದಲಿಗೆ ಇದು ತೊಳೆದು ನೀರು ಕಾಯ್ತಾ ಇದೆ, ಇದಕ್ಕೆ ಬೇಯಕ್ಕೆ ಹಾಕ್ತೀನಿ. ನಂತರ ಮಸಾಲ ಹಾಕ್ತೀನಿ, ಆಡಿಸಿ. ನೋಡಿ, ಖಾರ ರುಬ್ಕೊಂಡಿದ್ದೀನಿ. ಇದು ಬೇಳೆ ಕೂಡ ಬೇಯ್ತಾ ಇದೆ. ಇದರೊಟ್ಟಿಗೆ ಇದನ್ನು ಚೆನ್ನಾಗಿ ಒಗ್ಗರೆಲ್ಲ ಹೋಗಂಗೆ ಮಸಾಲ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ನಂತರ ತರಕಾರಿ ಹಾಕ್ತೀನಿ ಇದಕ್ಕೆ. ಇದು ಚೆನ್ನಾಗಿ ಬೇಯಲಿ, ಅಂದರೆ ಖಾರದ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ನಾನು ತರಕಾರಿ ಈಗ ಹಾಕ್ತೀನಿ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಮೂಲಂಗಿ, ತರಕಾರಿ ಎಲ್ಲ ಹಾಕ್ಕೊಳ್ತೀನಿ. ಇವಾಗಲೇ ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು, ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಕೊಳ್ಳಿ. ನಾವು ಇದಕ್ಕೆ ಒಗ್ಗರಣೆ ಕೊಡಲ್ಲ, ನಾವು ಹಾಗೆ ಮಾಡೋದು. ಮುಂಚೆಯಿಂದ ನಾವು ಹೀಗೆ ಮಾಡೋದು ಜಾಸ್ತಿ. ಅಂದರೆ ತರಕಾರಿ ಸಾರಿಗೆಲ್ಲ ನಾನು ಜಾಸ್ತಿ ಒಗ್ಗರಣೆ ಮಾಡಲ್ಲ. ಹಾಗಾಗಿ ನಿಮ್ಗೆ ಬೇಕಿದ್ರೆ ನೀವು ಒಗ್ಗರಣೆ ಮಾಡಿ. ನಾನು ಒಗ್ಗರಣೆ ಮಾಡಲ್ಲ, ನಾನು ತುಪ್ಪ ಯೂಸ್ ಮಾಡ್ತೀನಿ. ಆಮೇಲೆ ಲಾಸ್ಟಲ್ಲೂ ಸ್ವಲ್ಪ ತುಪ್ಪ ಹಾಕ್ತೀನಿ ಅಷ್ಟೇ. ನಾನು ಒಗ್ಗರಣೆ ಕೊಡಲ್ಲ. ನಾನು ಒಗ್ಗರಣೆ ಮಾಡ್ತಾರೆ ಎಲ್ಲರೂ. ನಿಮಗೆ ಒಗ್ಗರಣೆ ಬೇಕು ಅಂದರೆ ನೀವು ಒಗ್ಗರಣೆ ಕೊಡಿ. ಇವಾಗಲೂ ನಾನು ನೀರು ಮತ್ತು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ನಾನು ಟೊಮೊಟೊನೂ ಹಾಕಿದೆ. ಅದು ಇದ್ರ ಸ್ವಲ್ಪ ಮುಂಚೆ ಟೊಮೊಟೊ ಹಾಕಿದೆ ಬೇಯಲಿಕ್ಕೆ. ಇವಾಗ ನಾನು ಉಪ್ಪು ಕೂಡ ಸೇರಿಸ್ತೀನಿ. ನಮ್ಮದು ಚಿಕ್ಕದು ಚಮಚ, ಅದರಿಂದ ನಾನು ಒಂದು 2ರಿಂದ 3 ಚಮಚ ಉಪ್ಪು ಹಾಕ್ತೀನಿ. ಚಿಕ್ಕದು ಚಮಚ. ನೋಡಿ ಹೆಂಗಿದೆ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ನಾನು ಮಿಕ್ಸಿ ತೊಳೆದು ಜಾರದ ನೀರು ಹಾಕ್ತೀನಿ. ನಾನು ಸಾಕಾಗ್ತದೆ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಅಷ್ಟೇ. ಬನ್ನಿ, ಎಲ್ಲರೂ ಊಟಕ್ಕೆ ರೆಡಿಯಾಗಿದೆ. ಇದೇನಪ್ಪ ಕೈ ಈ ಥರ ಕಪ್ಪಾಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ ಕಟ್. ಮತ್ತು ನೋಡಿ, ಸಾಂಬಾರು ಘಮ ಘಮ ಅಂತ ಇದೆ. ಮೂಲಂಗಿ ಸಾಂಬಾರು. ಈ ಥರ ಸಾಂಬಾರುಗಳ ಮುಂದೆ ನಮ್ಮ ಸಾರುಗಳು ಯಾವುವು ಇಲ್ಲ ಅಂತ ಅಂದ್ಕೋತೀವಿ. ತರಕಾರಿ ಸಾಂಬಾರು, ಉಪ್ಸಾರು,
ಚೆನ್ನಾಗಿ ಬೆಂದಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ನೋಡಿ. ಹೀಗೆ ಹಾಕ್ಕೋಬೇಕು, ಇಲ್ಲಾಂದರೆ ಹೀಗಾದರೂ ಹಾಕ್ಕೊಳ್ಳಿ. ಇದ್ರ ಮುಂದೆ ಊಟ ತುಂಬ ಚೆನ್ನಾಗಿದೆ. ಅನ್ನ ಕೂಡ ಆಗಿದೆ ಇಲ್ಲಿ, ಅನ್ನ ಆಗಿದೆ, ಸಾಂಬಾರು, ಮುದ್ದೆ. ಬನ್ನಿ ಎಲ್ಲರೂ ಊಟಕ್ಕೆ. ನೋಡಿ, ಈ ಒಂದು ಊಟ ಮಾಡೋದೇ ಮಜಾ. ಮುದ್ದೆ ಅಂದರೆ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ.